Hello everyone, welcome to our YouTube channel Science Patashala. Dear CTET 2026 aspirants, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 4. ಪಾರ್ಟ್ 3 ಸಕ್ಸಸ್ಫುಲಿ ಫಿನಿಶ್ ಆಗಿದೆ. ಇವತ್ತು ನಾವು ಮೂವ್ ಆಗ್ತೀವಿ ನೆಕ್ಸ್ಟ್ ಸ್ಟೇಜ್ ಆಫ್ ಲರ್ನಿಂಗ್ ಕಡೆಗೆ. ಈ ಸೆಷನ್ ನಲ್ಲಿ ಮಟೀರಿಯಲ್ಸ್ ಅಂಡ್ ದರ್ ಡೈಲಿ ಯೂಸಸ್ ಟಾಪಿಕ್ ಮೇಲೆ ಇನ್ನೂ ಕೆಲವು ವೆರಿ ಇಂಪಾರ್ಟೆಂಟ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಡಿಸ್ಕಸ್ ಮಾಡ್ತೀವಿ. ಸಿಟಿಇಟಿ ಪೇಪರ್ 2 ಎಕ್ಸಾಮ್ ನಲ್ಲಿ ಆಫನ್ ರಿಪೀಟ್ ಆಗೋ ಐಡಿಯಾಸ್, ಈಸಿ ಟ್ರಿಕ್ಸ್ ಮತ್ತು ಎಕ್ಸಾಮ್ ಓರಿಯೆಂಟೆಡ್ ಟಿಪ್ಸ್ ಆಲ್ ಎಕ್ಸ್ಪ್ಲೇನ್ಡ್ ಇನ್ ಅ ಸಿಂಪಲ್ ವೇ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ಸಿಟಿಇಟಿ ಸೈನ್ಸ್ ಬೂಸ್ಟರ್ಸ್. ಸೊ PYQs ಪ್ರಾಕ್ಟೀಸ್ ಮಾಡಿದರೆ ಎಕ್ಸಾಮ್ ಕ್ವಶನ್ಸ್ ಫಿಯರ್ ಕಡಿಮೆ ಆಗುತ್ತೆ ಅಂಡ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಸೊ ಲೆಟ್ಸ್ ಲರ್ನ್ ಸ್ಟೆಪ್ ಬೈ ಸ್ಟೆಪ್ ಅಂಡ್ ಏಮ್ ಫಾರ್ ಅ ಸ್ಟ್ರಾಂಗ್ ಸ್ಕೋರ್ ಇನ್ CTET 2026. So let us start today's session. The first question, which of the following household substances will turn red litmus blue? ಸೊ ಈ ಪ್ರಶ್ನೆ CTET 2021 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಎ ಬೇಕಿಂಗ್ ಸೋಡಾ ಅಂತ ಕೊಟ್ಟಿದ್ದಾರೆ, ಬಿ ವಿನೆಗಾರ್, ಸಿ ಲೆಮನ್ ಜ್ಯೂಸ್, ಡಿ ಬ್ಲೀಚ್. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಅಂಡ್ ಬಿ, ಆಪ್ಷನ್ ಬಿ ಸಿ, ಆಪ್ಷನ್ ಸಿ ಸಿ, ಆಪ್ಷನ್ ಡಿ ಡಿ. So red litmus turns blue when a basic, that is alkaline substance, it is used. So baking soda, so that is A. So it is a base, base. So here red litmus turns, what is that? It is turning blue. So bleach, that is D. So it is a base. So what happens here? Here also red litmus turns blue. So vinegar and lemon juice, they are acids, so they cannot change red litmus to blue. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, that is A and D. So why other options are not correct here? Option A, B, wrong. So baking soda base ಆಗಿದೆ but vinegar acid ಆಗಿದೆ. So both together correct ಅಲ್ಲ. ಸೊ ಆಪ್ಷನ್ ಬಿ ಸಿ ರಾಂಗ್. ವಿನೆಗಾರ್ ಮತ್ತು ಲೆಮನ್ ಜ್ಯೂಸ್ ಎರಡು ಅಸಿಡಿಕ್ ಸಬ್ಸ್ಟೆನ್ಸಸ್. ರೆಡ್ ಲಿಟ್ಮಸ್ ಬ್ಲೂ ಮಾಡಲ್ಲ, ರೆಡ್ ಲಿಟ್ಮಸ್ ಇರ್ತದೆ. ಸೊ ಆಪ್ಷನ್ ಸಿ ಸಿ ರಾಂಗ್. ಸೊ ಬೇಕಿಂಗ್ ಸೋಡಾ ಬೇಸ್ ಆದರೂ ಲೆಮನ್ ಜ್ಯೂಸ್ ಆಸಿಡ್, ಸೊ ಪ್ಯಾರ್ ಕರೆಕ್ಟ್ ಅಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ಪ್ಯಾರ್ ಆಫ್ ಮಟೀರಿಯಲ್ಸ್ ದಟ್ ಬರ್ನ್ಸ್ ವಿತ್ ಅ ಫ್ಲೇಮ್. ಈ ಪ್ರಶ್ನೆ CTET 2021 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಕ್ಯಾಂಫೋರ್ ಮ್ಯಾಗ್ನೇಷಿಯಂ, ಆಪ್ಷನ್ ಬಿ ಕ್ಯಾಂಫೋರ್ ಕೋಲ್, ಆಪ್ಷನ್ ಸಿ ಕೋಲ್ ಕೆರೋಸಿನ್, ಆಪ್ಷನ್ ಡಿ ಕೆರೋಸಿನ್ ಚಾರ್ಕೋಲ್. ಸೊ ಸಬ್ಸ್ಟೆನ್ಸಸ್ ದಟ್ ಫಾರ್ಮ್ ವೇಪರ್ಸ್ ಈಸಿಲಿ ಯೂಶುವಲಿ ಬರ್ನ್ ವಿತ್ ಫ್ಲೇಮ್. ಸೊ ಕ್ಯಾಂಫೋರ್ ಅದು ಏನಾಗ್ತದೆ? ಸೊ ಕ್ಯಾಂಫೋರ್ ಸಬ್ಲೈಮ್ ಆಗಿ ವೇಪರ್ ಫಾರ್ಮ್ ಮಾಡುತ್ತದೆ. So means solid, it is directly converted into vapor. So there is no liquid intermediate state here. So it burns with flame. So magnesium oxygen ಜೊತೆ react ಆಗಿ bright white flame ಕೊಡುತ್ತದೆ. Hence both burn with flame. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, that is camphor magnesium. So why other options are not correct here? Option B wrong. ಸೊ ಕ್ಯಾಂಫೋರ್ ಫ್ಲೇಮ್ ಕೊಡುತ್ತದೆ, ಆದರೆ ಕೋಲ್ ಫ್ಲೇಮ್ ಇಲ್ಲದೆ ಗ್ಲೋ ಆಗಿ ಬರ್ನ್ ಆಗುತ್ತದೆ. ಸೊ ಹಾಗಾಗಿ ಇದು ತಪ್ಪು. ಸೊ ಆಪ್ಷನ್ ಸಿ ರಾಂಗ್. ಕೆರೋಸಿನ್ ಫ್ಲೇಮ್ ಕೊಡುತ್ತದೆ, ಆದರೆ ಕೋಲ್ ಫ್ಲೇಮ್ ಪ್ರೊಡ್ಯೂಸ್ ಮಾಡುವುದಿಲ್ಲ. ಸೊ ಆಪ್ಷನ್ ಡಿ ರಾಂಗ್. ಸೊ ಕೆರೋಸಿನ್ ಬರ್ನ್ಸ್ ವಿತ್ ಫ್ಲೇಮ್, ಆದರೆ ಚಾರ್ಕೋಲ್ ಫ್ಲೇಮ್ ಇಲ್ಲದೆ ಬರ್ನ್ ಆಗುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ರೀಡ್ ದ ಫಾಲೋವಿಂಗ್ ಕೇರ್ಫುಲಿ ಅಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ಈ ಪ್ರಶ್ನೆ CTET 2021 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಅಸರ್ಷನ್ ಎ ಏನ್ ಕೊಟ್ಟಿದ್ದಾರೆ? ಅ ಪ್ಲಾಸ್ಟಿಕ್ ಬಾಟಲ್ ಹಾಫ್ ಫಿಲ್ಡ್ ವಿತ್ ಬಾಯ್ಲಿಂಗ್ ವಾಟರ್ ಅಂಡ್ ಟೈಟ್ಲಿ ಕ್ಯಾಪ್ಡ್ thereafter gets crushed when allowed to rest for some time. So reason R, air pressure decreases with decrease in temperature in the bottle ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಬೋತ್ ಎ ಅಂಡ್ ಆರ್ ಆರ್ ಕರೆಕ್ಟ್ ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಎ. ಆಪ್ಷನ್ ಬಿ ಬೋತ್ ಎ ಅಂಡ್ ಆರ್ ಆರ್ ಕರೆಕ್ಟ್ ಬಟ್ ಆರ್ ಇಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಎ. ಸೊ ಆಪ್ಷನ್ ಸಿ ಎ ಇಸ್ ಕರೆಕ್ಟ್ ಬಟ್ ಆರ್ ಇಸ್ ನಾಟ್ ಕರೆಕ್ಟ್.
Option D, both A and R are not correct. So when boiling water is poured into the plastic bottle, hot air and steam expand inside. So bottle tightly cap ಮಾಡಿದ ನಂತರ inside air slowly cool ಆಗುತ್ತದೆ. ಸೊ ಟೆಂಪರೇಚರ್ ಕಡಿಮೆಯಾದಾಗ ಏರ್ ಪ್ರೆಷರ್ ಇನ್ಸೈಡ್ ದ ಬಾಟಲ್ ಕೂಡ ಡಿಕ್ರೀಸ್ ಆಗುತ್ತದೆ. ಸೊ ಔಟ್ಸೈಡ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಹೆಚ್ಚು ಆಗಿ ಬಾಟಲ್ ಇನ್ವರ್ಡ್ ಕ್ರಶ್ ಆಗುತ್ತದೆ. ಸೊ ಅಸರ್ಷನ್ ಇಟ್ ಈಸ್ ಕರೆಕ್ಟ್. ಓಕೆ, ಮತ್ತು ರೀಸನ್ ಕೂಡ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಗಿದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಬೋತ್ ಎ ಅಂಡ್ ಆರ್ ಆರ್ ಕರೆಕ್ಟ್ ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಎ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. So why other options are not correct here? Option B, wrong. So reason exactly explains pressure decrease leading to bottle crushing. So option C, wrong. So reason scientifically correct agide. So option D, wrong. So both assertion ಮತ್ತು reason true ಆಗಿರುವುದರಿಂದ this option it is incorrect. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ option A. So option A is the correct answer. Next question, the major reason for using Bakelite for handles of pressure cooker is that. ಈ ಪ್ರಶ್ನೆ CTET 2021 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ಇಟ್ ಈಸ್ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್. ಆಪ್ಷನ್ ಬಿ, ಇಟ್ ಈಸ್ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಆಪ್ಷನ್ ಸಿ, ಇಟ್ ಈಸ್ ಅನ್ಬ್ರೇಕಬಲ್. ಆಪ್ಷನ್ ಡಿ, ಇಟ್ ಈಸ್ ಲೈಟ್ ಇನ್ ವೇಟ್. So Bakelite is used for pressure cooker handles because it does not allow heat to pass through easily. ಸೊ ಆದ್ದರಿಂದ ಹ್ಯಾಂಡಲ್ಸ್ ತುಂಬಾ ಬಿಸಿ ಆಗುವುದಿಲ್ಲ and we can hold it safely while cooking. So Bakelite, it is a poor conductor of heat. So Bakelite is a poor conductor of heat. So which makes it ideal for cooking handles. So ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, it is a bad conductor of heat. So why other options are not correct here? Option B, wrong. So Bakelite electricity poor conductor ಆಗಿದ್ದರೂ ಕುಕ್ಕರ್ ಹ್ಯಾಂಡಲ್ heat reason ಮುಖ್ಯ, not electricity. ಹಾಗಾಗಿ option B, wrong. So option C, wrong. Bakelite unbreakable ಅಲ್ಲ, heat resistance is the key factor. So option D is also wrong. So lightweight advantage ಇರಬಹುದು, but main reason heat insulation. So ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಆಪ್ಷನ್ ಎ is the correct answer. Next question, pieces of three different materials, that is wood, metal and glass of equal mass and temperature are removed from a hot oven and dropped into a crushed ice. So which will melt more ice? ಸೊ ಈ ಪ್ರಶ್ನೆ CTET 2022 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಮೆಟಲ್, ಆಪ್ಷನ್ ಬಿ ವುಡ್, ಆಪ್ಷನ್ ಸಿ ಗ್ಲಾಸ್, ಆಪ್ಷನ್ ಡಿ ಆಲ್ ದ ತ್ರೀ ಮಟೀರಿಯಲ್ಸ್ ವಿಲ್ ಮೆಲ್ಟ್ ಈಕ್ವಲ್ ಅಮೌಂಟ್ ಆಫ್ ಐಸ್ ಅಂತ ಕೊಟ್ಟಿದ್ದಾರೆ. ಸೊ ಆಲ್ ತ್ರೀ ಪೀಸಸ್, ದಟ್ ಈಸ್ ವುಡ್, metal, glass, so have same mass and same temperature when taken out of the hot oven, but the amount of ice melted depends on how fast heat is given out. So metal has low specific heat capacity. Metal has low specific heat capacity. Specific heat capacity. So it releases heat quickly, ಅಂದರೆ ಬೇಗನೆ ಉಷ್ಣತೆ ಬಿಡುತ್ತದೆ. ಸೊ ಹೆನ್ಸ್ ಮೆಟಲ್ ಮೋರ್ ಐಸ್ ಮೆಲ್ಟ್ ಮಾಡುತ್ತದೆ ಕಂಪೇರ್ಡ್ ಟು ವುಡ್ ಅಂಡ್ ಗ್ಲಾಸ್ ವಿಚ್ ರಿಲೀಸ್ ಹೀಟ್ ಸ್ಲೋಲಿ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಮೆಟಲ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ನಾಟ್ ಕರೆಕ್ಟ್ ಹಿಯರ್? ಆಪ್ಷನ್ ಬಿ ವುಡ್, ರಾಂಗ್. ಸೊ ವುಡ್ ಹ್ಯಾಸ್ ಹೈ ಸ್ಪೆಸಿಫಿಕ್ ಹೀಟ್, ಸೊ ಹೀಟ್ ಸ್ಲೋಲಿ ರಿಲೀಸ್ ಆಗುತ್ತದೆ, ಐಸ್ ಲೆಸ್ ಮೆಲ್ಟ್ ಆಗುತ್ತದೆ. ಸೊ ಆಪ್ಷನ್ ಸಿ, ರಾಂಗ್. So glass. So glass releases heat slowly than metal, so less ice melts. So option D, wrong. So even though mass and temperature same iddaru specific heat different ಆಗಿರೋದ್ರಿಂದ ಏನಾಗ್ತದೆ, ಐಸು ಕಡಿಮೆ ಮೆಲ್ಟ್ ಆಗ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಆಪ್ಷನ್ ಎ is the correct answer.
Next question, you are provided with a pink colored China rose solution in 3 test tubes. In the first test tube, you add 2 drops of solution A and get dark pink color. So in the second test tube, you add 2 drops of solution B and but there is no change in color. So in the third test tube, you add a few drops of solution C and get green color. So identify the nature of solution A, B and C. So option C ರೀತಿ ಇದೆ. Option A basic, B neutral, C acidic. So option B, A neutral, B acidic, C basic. Option C, A acidic, B neutral, C basic. Option D, A basic, B acidic, C neutral. So China rose, that is hibiscus. So China rose, that is hibiscus, so is a natural indicator, is a natural indicator. So it shows different colors with acid, bases and neutral solutions. When solution A is added, when solution A is added, so what happens here? So the color becomes dark pink, the color becomes dark pink. So this represents the acidic nature. So acid add ಮಾಡಿದಾಗ China rose solution dark pink ಆಗುತ್ತದೆ. So when solution B is added, so no color change takes place, no color change takes place, shows neutral solution, shows neutral solution. Okay, so this is neutral. So what happens here? Neutral solution ಇದ್ದರೆ color change ಆಗುವುದಿಲ್ಲ. When solution C is added, so when solution C is added, so what happens here? The color change to green. So this represents basic nature. So base add ಮಾಡಿದಾಗ China rose solution green color ಕೊಡುತ್ತದೆ. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ C. So option C is the correct answer. That is A, it is acidic, B, it is neutral, C, it is basic. So why other options are not correct here? Option A wrong. So green color basic solution ಸೂಚಿಸುತ್ತದೆ, acidic ಅಲ್ಲ. So option B wrong, dark pink acidic indication, neutral ಅಲ್ಲ. Option D wrong, no color change means neutral, acidic ಅಲ್ಲ. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ C, that is A acidic, B neutral, C basic. Option C is the correct answer. Next question, fill the blanks A, B and C. ಈ ಪ್ರಶ್ನೆ CTET 2022 ನಲ್ಲಿ ಕೇಳಿದ್ದಾರೆ. So ಇಲ್ಲಿ 3 ಕಾಲಮ್ಸ್ ಕೊಟ್ಟಿದ್ದಾರೆ. In column 1 we have name of the salt, in column 2 we have salt obtained from base, in column 3 we have salt obtained from acid. So ಇಲ್ಲಿ name of the salt magnesium nitrate. Okay, so salt obtained from base A ಅಂತ ಕೊಟ್ಟಿದ್ದಾರೆ, ಐಡೆಂಟಿಫೈ ಮಾಡಬೇಕು. Salt obtained from acid HNO3 ಕೊಟ್ಟಿದ್ದಾರೆ. So second salt potassium sulfate, salt obtained from base B ಅಂತ ಕೊಟ್ಟಿದ್ದಾರೆ, ಐಡೆಂಟಿಫೈ ಮಾಡಬೇಕು. Salt obtained from acid H2SO4 ಕೊಟ್ಟಿದ್ದಾರೆ. So the third salt calcium nitrate, so salt obtained from base calcium hydroxide ಕೊಟ್ಟಿದ್ದಾರೆ. So salt obtained from acid C ಅಂತ ಕೊಟ್ಟಿದ್ದಾರೆ, ಐಡೆಂಟಿಫೈ ಮಾಡಬೇಕು. So options ಈ ರೀತಿ ಇದಾವೆ. A salt is formed by the neutralization reaction between a base and an acid. So salt name ನೋಡಿ base ಮತ್ತು acid identify ಮಾಡಬಹುದು. So magnesium nitrate, the first magnesium nitrate, it is formed from, what is that? Magnesium hydroxide. So it is formed from MgOH twice. Okay, plus ಏನಾಗ್ತದೆ HNO3. So what we are getting? We are getting magnesium nitrate. Okay, so ಇಲ್ಲಿ A ಏನಿದೆ? So A it is MgOH twice, that is magnesium hydroxide. So magnesium salt ಆಗಿರುವುದರಿಂದ so base magnesium hydroxide ಆಗಿರಬೇಕು. So next potassium sulfate. So it is formed from potassium hydroxide and sulfuric acid. ಯಾವುದು ಬರ್ತದೆ? So KOH reacts with
H2SO4 to form what is that? It is forming potassium sulfate. Potassium sulfate. Okay, so potassium salt, that is base KOH ಆಗಿರ್ತದೆ. So calcium nitrate, it is formed from calcium hydroxide, that is CaOH twice. Okay, so plus ಎದ್ರ ಜೊತೆಗೆ ರಿಯಾಕ್ಟ್ ಆಗ್ತದೆ? That will be reacting with HNO3 to form what is that? Calcium nitrate. Calcium nitrate. Okay, so ಇಲ್ಲಿ ಏನಾಯ್ತು? ಸೊ ನೈಟ್ರೇಟ್ ಸಾಲ್ಟ್ ಆಗಿರುವುದರಿಂದ ಆಸಿಡ್ HNO3 ಆಯಿತು. ಸೊ A ಯಾವ್ದು ಬಂತು? MgOH twice. ಸೊ B ಏನು ಬಂತು? KOH. C ಏನು ಬಂತು? HNO3. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. Option D is the correct answer. So why other options are not correct here? Option A wrong. So Mg3OH twice. Okay, so correct chemical formula alla. Base always metal hydroxide agirabeku. So option B wrong. So Mg is a metal, base alla. So base must be hydroxide. So option C wrong. So KOH twice and NO2 are incorrect formulas, chemically wrong. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ is the correct answer. Next question, a student is trying to find the approximate focal length of a convex lens by locating the image of a distinct building on the wall. So he is getting a blurred image on the wall. So what should he do to get a clearer image? So ಈ ಪ್ರಶ್ನೆ CTET 2022 ನಲ್ಲಿ ಕೇಳಿದ್ದಾರೆ. So options ಈ ರೀತಿ ಇದೆ. Option A, move the lens away from the wall. Option B, move the lens towards the wall. Option C, the lens could be moved either away or towards the wall depending on its position. Option D, an image cannot be obtained on the wall in case of convex lens ಅಂತ ಕೊಟ್ಟಿದ್ದಾರೆ. So when a convex lens forms image of a distinct object, the image is formed near the focal plane. So image blur ಆಗಿರೋದರಿಂದ ಲೆನ್ಸ್ ಎಕ್ಸಾಕ್ಟ್ ಫೋಕಲ್ ಪೊಸಿಷನ್ ನಲ್ಲಿ ಇಲ್ಲ. ಸೊ ಲೆನ್ಸ್ ಅನ್ನು ವಾಲ್ ಕಡೆಗೂ ಅಥವಾ ದೂರಕ್ಕೂ ಸ್ಲೈಟ್ಲಿ ಮೂವ್ ಮಾಡಿದರೆ ಶಾರ್ಪ್ ಫೋಕಸ್ ಪಾಯಿಂಟ್ ಸಿಗುತ್ತದೆ. ಅದಕ್ಕಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಇಸ್ ದ ಲೆನ್ಸ್ ಕುಡ್ ಬಿ ಮೂವ್ಡ್ ಐದರ್ ಅವೇ ಆರ್ ಟುವರ್ಡ್ಸ್ ದ ವಾಲ್ ಡಿಪೆಂಡಿಂಗ್ ಆನ್ ಇಟ್ಸ್ ಪೊಸಿಷನ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Why other options are not correct here? Option A wrong. Only moving away may not focus, depends on current position. So option B wrong. Only moving towards wall always correct alla. Trial adjustment beku. Hagagi B wrong. So option D wrong. So convex lens real image form ಮಾಡುತ್ತದೆ. So wall ಮೇಲೆ image possible. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. So option C is the correct answer. Next question, match the following. ಈ ಪ್ರಶ್ನೆ CTET 2022 ನಲ್ಲಿ ಕೇಳಿದ್ದಾರೆ. So ಇಲ್ಲಿ ಕಾಲಮ್ A, ಕಾಲಮ್ B ಕೊಟ್ಟಿದ್ದಾರೆ. In column A we have oxalic acid, in column B we have apples. In column A we have formic acid, in column B we have tomato. In column A we have malic acid, in column B we have bee sting. In column A we have acetic acid, in column B we have vinegar. The options are given below. So oxalic acid, it is found in tomato. So oxalic acid, it is just found in tomato. Okay. So tomato nalli oxalic acid iruttade. So formic acid, it is present in bee sting. Formic acid, it is just present in bee sting. So bee sting ಅಂದರೆ ant bites ಮಾಡಿದಾಗ ನಮಗೆ ಏನಾಗ್ತದೆ? ಉರುವಿಕೆ ಬರ್ತದೆ. So that is because of formic acid. Okay. So the next is malic acid. So malic acid, it is just present in apple. So apple nalli malic acid naturally present irtade. So acetic acid, it is nothing but it is vinegar. It is present in vinegar. So vinegar is nothing but acetic acid solution. So ಇಲ್ಲಿ ಸರಿಯಾದ ಉತ್ತರ ಯಾವುದು? 1, it is just B. So second, that is C. So third, that is A. So fourth, that is D. So ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. So option C is the correct answer. So if you want to remember this, so just tomato, so oxalic,
So bee sting, just formic, apple, malic, so vinegar, that is acidic. So this is easy trick to remember this. So ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ is the correct answer. Next question, a material M was heated in a spoon and immediately put in a gas jar and was covered. So small amount of water was added to the jar and the solution was tested with blue litmus paper. So the paper turns red. Material M could be. So ಈ ಪ್ರಶ್ನೆ CTET ಫಸ್ಟ್ ಸೆಟ್ ದಟ್ ಇಸ್ ಫ್ರಮ್ ಜಾನ್ವರಿ 2022 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಸೋಡಿಯಂ, ಆಪ್ಷನ್ ಬಿ ಅಲ್ಯೂಮಿನಿಯಂ, ಆಪ್ಷನ್ ಸಿ ಮ್ಯಾಗ್ನೀಷಿಯಂ, ಆಪ್ಷನ್ ಡಿ ಸಲ್ಫರ್. When material M is heated, it reacts with oxygen in air. So for example, sulfur burns to form sulfur dioxide. Okay, so sulfur burns in the presence of oxygen to form what is that? Sulfur dioxide. ಸೊ ಜಾರ್ ಒಳಗೆ ವಾಟರ್ ಆಡ್ ಮಾಡಿದಾಗ ಸಲ್ಫರ್ ಡೈಆಕ್ಸೈಡ್ ವಾಟರ್ ಜೊತೆಗೆ ರಿಯಾಕ್ಟ್ ಆಗಿ ಸಲ್ಫ್ಯೂರಸ್ ಆಸಿಡ್ ದಟ್ ಇಸ್ H2SO3 ಫಾರ್ಮ್ ಆಗುತ್ತದೆ. ಸೊ ದಟ್ ಇಸ್ SO2 ಪ್ಲಸ್ H2O that is forming H2SO3. so this is sulfurous acid. Okay, so acidic solution ಇರುವುದರಿಂದ ಏನಾಗ್ತದೆ? ಬ್ಲೂ ಲಿಟ್ಮಸ್ ರೆಡ್ ಆಗುತ್ತದೆ. hence M here it is sulfur. So ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ that is sulfur. So why other options are not correct here? Option A sodium, wrong. So sodium reacts violently with water and forms basic solution. Blue litmus red ಆಗಲ್ಲ. So option B aluminum, wrong. So aluminum oxide water ನಲ್ಲಿ dissolve ಆಗುವುದಿಲ್ಲ, acid form ಆಗಲ್ಲ, ಹಾಗಾಗಿ ಇದು ತಪ್ಪಾದ ಉತ್ತರ. So option C magnesium, wrong. So magnesium oxide water ಜೊತೆ ರಿಯಾಕ್ಟ್ ಆಗಿ ಬೇಸಿಕ್ ಸೊಲ್ಯೂಷನ್ ಕೊಡುತ್ತದೆ, ನಾಟ್ acidic. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ that is sulfur. Next question, at which of the following positions does a spring have the least potential energy? ಈ ಪ್ರಶ್ನೆ CTET ಆಗಸ್ಟ್ 2023 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ the spring is neither compressed nor pulled out and is lying on the ground. Option B, the spring is compressed to the minimum and is lying on the ground. Option C, the spring is compressed to the minimum and is placed at a height. Option D, the spring is pulled out to the maximum and is placed at a height. So spring potential energy depends on compression or stretching of the spring. So spring neither compressed nor stretched ಆಗಿದ್ದರೆ elastic potential energy 0 ಆಗಿರುತ್ತದೆ. ಸೊ ಗ್ರೌಂಡ್ ಮೇಲೆ ಲೈಂಗ್ ಆಗಿದ್ದರಿಂದ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಕೂಡ ಮಿನಿಮಮ್, ಆದ್ದರಿಂದ ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ ಲೀಸ್ಟ್ ಆಗಿರೋ ಪೊಸಿಷನ್ ಇದೆ. ಸೊ ದಟ್ ಈಸ್ ಆಪ್ಷನ್ ಎ, ದಟ್ ಈಸ್ the spring is neither compressed nor pulled out and is lying on the ground. So ಇಲ್ಲಿ why other options are not correct here? Option B wrong. ಸ್ಪ್ರಿಂಗ್ ಕಾಂಪ್ರೆಸ್ಡ್ ಆಗಿದ್ದರೆ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗುತ್ತದೆ, ಸೊ ಲೀಸ್ಟ್ ಅಲ್ಲ. ಸೊ ಆಪ್ಷನ್ ಸಿ ರಾಂಗ್. ಸೊ ಕಾಂಪ್ರೆಸ್ಡ್ ಸ್ಪ್ರಿಂಗ್ ಪ್ಲಸ್ ಹೈಟ್ ಅಂದರೆ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಮತ್ತು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಎರಡೂ ಇರುತ್ತದೆ, ಸೊ ಇಟ್ ಇಸ್ ರಾಂಗ್. ಸೊ ಆಪ್ಷನ್ ಡಿ ರಾಂಗ್. ಸೊ ಸ್ಪ್ರಿಂಗ್ ಮ್ಯಾಕ್ಸಿಮಮ್ ಸ್ಟ್ರೆಚ್ ಆಗಿದ್ದರೆ ಮ್ಯಾಕ್ಸಿಮಮ್ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಹೈಟ್ ಇನ್ಕ್ರೀಸಸ್, ದಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಅದು ರಾಂಗ್. ಸೊ ಆಪ್ಷನ್ ಎ is the correct answer for this particular question. Option A is the correct answer. Next question, which of the following substances are present on the rubbing surface of a matchbox? ಈ ಪ್ರಶ್ನೆ CTET ಆಗಸ್ಟ್ 2023 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಗ್ಲಾಸ್ ಪೌಡರ್ ಅಂಡ್ ರೆಡ್ ಫಾಸ್ಫರಸ್, ಆಪ್ಷನ್ ಬಿ ವೈಟ್ ಫಾಸ್ಫರಸ್ ಅಂಡ್ ಗ್ಲಾಸ್ ಪೌಡರ್, ಆಪ್ಷನ್ ಸಿ ರೆಡ್ ಫಾಸ್ಫರಸ್ ಅಂಡ್ ಮ್ಯಾಗ್ನೀಷಿಯಂ, ಆಪ್ಷನ್ ಡಿ ಪೊಟ್ಯಾಷಿಯಂ ಅಂಡ್ ವೈಟ್ ಫಾಸ್ಫರಸ್. ಸೊ ಮ್ಯಾಚ್ ಬಾಕ್ಸ್ ರಬ್ಬಿಂಗ್ ಸರ್ಫೇಸ್ ಮೇಲೆ ರೆಡ್ ಫಾಸ್ಫರಸ್ ಮತ್ತು ಗ್ಲಾಸ್ ಪೌಡರ್ ಇರುತ್ತದೆ. ಸೊ ರೆಡ್ ಫಾಸ್ಫರಸ್ ಸ್ಟೇಬಲ್ ಅಂಡ್ ಸೇಫ್ ಫಾರ್ಮ್ ಆಗಿದ್ದು ಸ್ಟ್ರೈಕ್ ಮಾಡಿದಾಗ ಫ್ರಿಕ್ಷನ್ ಮೂಲಕ ಇಗ್ನೈಟ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತದೆ. ಸೊ ಗ್ಲಾಸ್ ಪೌಡರ್ ಫ್ರಿಕ್ಷನ್ ಕ್ರಿಯೇಟ್ ಮಾಡುತ್ತದೆ, ಆದ್ದರಿಂದ ದ ಹೆಡ್ ಆಫ್ ದ ಮ್ಯಾಚ್ ಸ್ಟಿಕ್ ಕ್ಯಾನ್ ಕ್ಯಾಚ್ ಫೈರ್ ವೆರಿ ಈಸಿಲಿ.
ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಇಸ್ ಗ್ಲಾಸ್ ಪೌಡರ್ ಅಂಡ್ ರೆಡ್ ಫಾಸ್ಫರಸ್. So why other options are wrong here? Option B, white phosphorus and glass powder, wrong. So white phosphorus very reactive. So air in the contact bandare spontaneous ignition aguttade. So daily use matchbox ge unsafe. So option C, wrong, that is red phosphorus and magnesium. So magnesium usually mastic head composition nalli irabahudu. So rubbing surface nalli friction roll glass powder maduttade. So option D, wrong, potassium and white phosphorus. So both substances extremely reactive and dangerous. So practical matchbox making nalli use ಮಾಡಲ್ಲ. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಆಪ್ಷನ್ ಎ is the correct answer. Next question, read the following statements carefully and select the correct option ಅಂತ ಕೊಟ್ಟಿದ್ದಾರೆ. So ಈ ಪ್ರಶ್ನೆ CTET January 2014 ನಲ್ಲಿ ಕೇಳಿದ್ದಾರೆ. So ಸ್ಟೇಟ್ಮೆಂಟ್ 1, ರೇಯಾನ್ ಇಸ್ ಅ ಸಿಂಥೆಟಿಕ್ ಫೈಬರ್ ಅಂತ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 2, ರೇಯಾನ್ ಇಸ್ ಮೇಡ್ ವಿದೌಟ್ ಯೂಸಿಂಗ್ ಎನಿ ನ್ಯಾಚುರಲ್ ರಾ ಮೆಟೀರಿಯಲ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, S1 is true and S2 is false. ಸೊ ಆಪ್ಷನ್ ಬಿ, S1 is false and S2 is true. ಆಪ್ಷನ್ ಸಿ, both S1 and S2 are false. ಆಪ್ಷನ್ ಡಿ, both S1 and S2 are true ಅಂತ ಕೊಟ್ಟಿದ್ದಾರೆ. ಸೊ ರೇಯಾನ್ ಅನ್ನು ಸಿಂಥೆಟಿಕ್ ಫೈಬರ್ ಅಂತ ಕ್ಲಾಸಿಫೈ ಮಾಡುತ್ತಾರೆ ಬಿಕಾಸ್ ಇಟ್ ಈಸ್ ಕೆಮಿಕಲಿ ಪ್ರಾಸೆಸ್ಡ್ ಫೈಬರ್. ಆದರೆ ರೇಯಾನ್ ಕಂಪ್ಲೀಟ್ಲಿ ಆರ್ಟಿಫಿಷಿಯಲ್ ಅಲ್ಲ. ಸೊ ಇದು ನ್ಯಾಚುರಲ್ ರಾ ಮೆಟೀರಿಯಲ್, ದಟ್ ಈಸ್ ಸೆಲ್ಯುಲೋಸ್, ದಟ್ ಈಸ್ ವುಡ್ ಪಲ್ಪ್ ಇಂದ ಮ್ಯಾನುಫ್ಯಾಕ್ಚರ್ ಆಗುತ್ತದೆ. ಸೊ S1 is correct but S2 is wrong here, that is S1 is true and S2 it is false. So option A is the correct answer. Why other options are wrong here? Option B, S1 false, S2 true, that is wrong. So rayon synthetic fiber category ge seruttade and it is not made without natural raw material. So option C, both false, wrong. S1 correct ಆಗಿರುವುದರಿಂದ this option it is invalid. So option D, both true, wrong. So S2 incorrect because natural raw material, that is cellulose use ಆಗುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಫ್ರೆಂಡ್ಸ್, ಇವತ್ತಿನ ಪಾರ್ಟ್ 4 PYQ ಸಾಲ್ವಿಂಗ್ ಸೆಷನ್ ನಿಮಗೆ ಮಟೀರಿಯಲ್ಸ್ ಅಂಡ್ ದೇರ್ ಡೈಲಿ ಯೂಸಸ್ ಟಾಪಿಕ್ ನಲ್ಲಿ CTET ಕ್ವಶನ್ಸ್ ಯಾವ ಪ್ಯಾಟರ್ನ್ ನಲ್ಲಿ ಬರುತ್ತವೆ ಅನ್ನೋದನ್ನ ಕ್ಲಿಯರ್ ಆಗಿ ಅರ್ಥ ಮಾಡಿಸಿರಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ ಪ್ರಾಕ್ಟೀಸ್ ಅಂದರೆ ಕಾನ್ಸೆಪ್ಟ್ ಪ್ರಾಕ್ಟಿಕಲಿ ಅಪ್ಲೈ ಮಾಡೋ ಕಾನ್ಫಿಡೆನ್ಸ್, ರಿಪೀಟೆಡ್ಲಿ ಆಸ್ಕ್ಡ್ ಏರಿಯಾಸ್ ಐಡೆಂಟಿಫೈ ಮಾಡೋ ಕ್ಲಾರಿಟಿ, ಪೇಪರ್ ಟು ಸ್ಕೋರಿಂಗ್ ಬೂಸ್ಟ್ ಮಾಡೋ ಸ್ಮಾರ್ಟ್ ಪ್ರಿಪರೇಷನ್ ಮೆಥಡ್. ಈ ಟಾಪಿಕ್ ನ ಪಾರ್ಟ್ 5 ಸೆಷನ್ ಇಸ್ ಆಲ್ಸೋ ಕಮಿಂಗ್ ವೆರಿ ಸೂನ್. ಸೊ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನಿಂದ ಇನ್ನೂ ಮೋರ್ MCQ ಸಾಲ್ವ್ ಮಾಡ್ತೀವಿ ಫುಲ್ಲಿ ಎಕ್ಸಾಮ್ ಓರಿಯೆಂಟೆಡ್ ಪ್ರಾಕ್ಟೀಸ್ ಗಾಗಿ. ಸೊ ಸೆಷನ್ ಯೂಸ್ಫುಲ್ ಅನ್ಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪಾರ್ಟ್ 5 ಮಿಸ್ ಆಗಬಾರ್ದಂದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. CTET 2026 ಗೆ ಆಲ್ ದ ಬೆಸ್ಟ್. ಪ್ರಾಕ್ಟೀಸ್ ಕಂಟಿನ್ಯೂ ಮಾಡಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೈನ್ಸ್ ಪಾಠಶಾಲಾ.